ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸುಲೋಕ್ಸ್. 1 ಕಪ್ಪಷ್ಟು ಅವಲಕ್ಕಿಯಿಂದ ನಾವು ವಾರ 10 ದಿನಗಳ ಕಾಲ ತಿನ್ನುವಷ್ಟು ಸ್ವೀಟನ್ನು ರೆಡಿ ಮಾಡ್ಕೋಬಹುದು. ಈ ರೀತಿಯಾಗಿರ್ತಕ್ಕಂಥ ಸ್ವೀಟು ನೀವು ಯಾವುದೇ ಬೇಕ್ರಿಗೋದ್ರೂ ಸಿಗೋದಿಲ್ಲ. ಅವಲಕ್ಕಿ ಹಾಗೆ ಬೆಲ್ಲದಿಂದ ಈ ಸ್ವೀಟನ್ನು ರೆಡಿ ಮಾಡ್ಕೊತೀವಿ. ಮಾಡ್ಕೊಳ್ಳೋದು ತುಂಬ ಈಸಿಯಾಗಿದೆ, ಹಾಗೆ ರುಚಿನೂ ಅದ್ಭುತವಾಗಿರುತ್ತೆ. ಬನ್ನಿ ಈ ಸ್ವೀಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಇದನ್ನು ಜರಡಿ ಮಾಡ್ಕೊಬರೋಣ. ಈ ರೀತಿ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ಧೂಳೆಲ್ಲ ಬಂದುಬಿಡುತ್ತೆ. ಹಾಗೆ ಇದರಲ್ಲಿ ಭತ್ತ ಎಲ್ಲ ಇರುತ್ತೆ, ನೀಟಾಗಿ ಆರಿಸ್ಕೊಬಿಡಬೇಕು. ಇವಾಗಂತೂ ಸಮ್ಮರು, ಮಕ್ಕಳು ಮನೆಯಲ್ಲೇ ಇರ್ತಾರೆ. ಈ ರೆಸಿಪಿನ ಒಮ್ಮೆ ರೆಡಿ ಮಾಡಿಟ್ಕೊಂಡ್ರೆ ಅವ್ರು ಕೇಳಿದಾಗ ಕೊಡಬಹುದು. ಇದನ್ನು ಒಮ್ಮೆ ರೆಡಿ ಮಾಡಿಕೊಂಡ್ರೆ ವಾರ 10 ದಿನಗಳ ಕಾಲ ತಿನ್ನಬಹುದು. ಇದರಲ್ಲಿ ಇರ್ತಕ್ಕಂಥ ಕಸನೆಲ್ಲ ತೆಗಿಬೇಕು. ಮೊದಲಿಗೆ ನೋಡಿ, ಇಷ್ಟೊಂದು ಧೂಳು ಬಂದಿದೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ನಾವು ಕಡಲೆಕಾಯಿ ಬೀಜನ 1 ಹಿಡಿಯಷ್ಟು ಹುರಿದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಕಡಲೆ ಬೀಜ ಹೊಟ್ಟಾದರೂ ತೆಗಿಬಹುದು, ಇಲ್ಲ ಹಾಗೇನಾದರೂ ಇಡಬಹುದು. ಇವಾಗ ಇನ್ನೊಂದು ಕಡೆಯನ್ನು ಬಿಸಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಕಡೆಗೆ ತುಪ್ಪ ಚೆನ್ನಾಗಿ ಕರಗಲಿ. ಇವಾಗ ಇದಕ್ಕೆ ಶುದ್ಧ ಮಾಡಿಟ್ಕೊಂಡಿರ್ತಕ್ಕಂಥ ಅವಲಕ್ಕಿನ ಸೇರಿಸ್ಕೊಳ್ಳೋಣ. ಅವಲಕ್ಕಿ ತುಪ್ಪದಲ್ಲಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ತುಪ್ಪ ಹಾಕದೇನೋ ಅವಲಕ್ಕಿನ ಹಾಗೆ ಹುರ್ಕೋಬಹುದು. ತುಪ್ಪ ಹಾಕಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಮಂದ ಉರಿಯಲ್ಲಿ ಇದನ್ನು ನಿಧಾನಕ್ಕೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಅವಲಕ್ಕಿನೂ ಮುಟ್ಟಿದ್ರೆ ಈ ರೀತಿ ಕಟ್ಟಾಗಬೇಕು, ಪುಡಿ ಪುಡಿ ಆಗಬೇಕು. ಆ ರೀತಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾವು ಒಂದು ಕಡಾಯಿಗೆ 1 ಕಪ್ಪಷ್ಟು ಅವಲಕ್ಕಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ತಗೊತಾ ಇದ್ದೀನಿ. ಸ್ವೀಟು ಹೆಚ್ಚಾಗಿ ತಿನ್ನೋರು 3/4 ಕಪ್ ಆದರೂ ತಗೋಬಹುದು. ಅರ್ಧ ಕಪ್ಪಷ್ಟು ಬೆಲ್ಲಕ್ಕೆ 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲ ಕರಗೋದಕ್ಕೆ ಬಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕರಗಿಸ್ಕೊಳ್ಳೋಣ. ಇದು ಕರಗ್ತಾ ಇರಲಿ. ಅಷ್ಟರೊಳಗಡೆ ನಾವು ಒಂದು ಮಿಕ್ಸಿ ಜಾರ್ಗೆ ಅವಲಕ್ಕಿನ ಸೇರಿಸ್ಕೊಳ್ಳೋಣ. ಫ್ರೈ ಮಾಡಿಟ್ಕೊಂಡಿದ್ರಲ್ವ ಅವಲಕ್ಕಿ, ಅದು ತಣ್ಣಗಾಗಿರುತ್ತೆ. ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಮೊದಲಿಗೆ ಇದನ್ನು ತರಿಯಾಗಿ ಪುಡಿ ಮಾಡ್ಕೊಬರೋಣ. ಈ ರವೆ ಎಲ್ಲ ಇರುತ್ತಲ್ವ, ದಪ್ಪ ರವೆ, ಆ ರೀತಿ ಬರಬೇಕು. ನೋಡಿ, ಈ ರೀತಿ ಪುಡಿ ಮಾಡ್ಕೊಬಂದಿದ್ದೀನಿ. ಇವಾಗ ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಹುರಿಗಡಲೆ ಜೊತೆಗೆ 2 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇವೆರಡನ್ನ ಸೇರಿಸಿ ಇದನ್ನು ಸಹ ಸ್ವಲ್ಪ ಹೊತ್ತು ಪುಡಿ ಮಾಡ್ಕೊಬರೋಣ. ಲಾಸ್ಟಲ್ಲಿ ಇದಕ್ಕೆ ನಾವು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಪುಡಿಯಾಗಿದೆ. ಕಡಲೆಕಾಯಿ ಬೀಜ ಜೊತೆ ಪುಡಿ ಮಾಡಿದ್ರೆ ಚೆನ್ನಾಗಿ ಪುಡಿ ಆಗಿಬಿಡುತ್ತೆ. ಲಾಸ್ಟಲ್ಲಿ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಪುಡಿ ಮಾಡ್ಕೊಬಂದಿದ್ದೀನಿ. ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಕೈಯಿಂದ ಮುಟ್ಟಿ ನೋಡಿದಾಗ ಗಟ್ಟಿಯಾಗಿ ಇದು ಉಂಡೆ ಥರ ಬರಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪುಡಿ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಣಕೊಬ್ಬರಿ ತುರಿಯನ್ನು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಆಗುತ್ತೆ. ಅಷ್ಟರೊಳಗಡೆ ಬೆಲ್ಲ ಕರಗಿದೆ. ಇದನ್ನು ಶೋಧಿಸ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಪಾಕ ಏನು ಬರೋ ಅವಶ್ಯಕತೆ ಇರೋದಿಲ್ಲ. ಕೈಯಿಂದ ಮುಟ್ಟಿ ನೋಡಿದಾಗ ಸ್ವಲ್ಪ ಗಮ್ ಥರ ಕೈಗೆ ಅಂಟ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳೋಣ.
ಪಾಕ ಬಿಸಿಯಾಗಿರುತ್ತೆ. ಎಳ್ಳನ್ನು ಸೇರಿಸೋದ್ರಿಂದ ಎಳ್ಳು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಅವಲಕ್ಕಿನ ಸೇರಿಸ್ಕೊಂಡು ಒಣಕೊಬ್ಬರಿ ತುರಿನ ಸಹ ಸೇರಿಸ್ಕೊಳ್ಳೋಣ. ಇವಾಗ ಎಲ್ಲನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಸಣ್ಣಗೆ ಪೀಸ್ ಮಾಡಿ ಇದರಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ದ್ರಾಕ್ಷಿಯನ್ನು 2 ಪೀಸ್ ಮಾಡಿ ಸ್ವಲ್ಪ ಚೂರುಗಳನ್ನು ಸೇರಿಸ್ಕೊತಾ ಇದ್ದೀನಿ. ಮುಟ್ಟಿ ನೋಡಿದ್ರೆ ಈ ರೀತಿ ಉಂಡೆ ಕಟ್ಟೋಕ್ಕಾಗಬೇಕು. ಹಾಗೆ ಬಂದರೆ ನಾವು ಈಸಿಯಾಗಿ ಉಂಡೆನ ರೆಡಿ ಮಾಡ್ಕೋಬಹುದು. ಅವಲಕ್ಕಿ ಉಂಡೆನ ಕೈಗೆ ಅಂಟೋಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ. ಆ ಟೈಮಲ್ಲಿ ಇದನ್ನು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಲಡ್ಡು ಥರ ಉಂಡೆ ಮಾಡ್ಕೋಬಹುದು. ನಮಗೆ ಎಷ್ಟು ದೊಡ್ಡ ಲಡ್ಡು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೋಬಹುದು. ಇದೇನಾದರೂ ಸ್ವಲ್ಪ ಗಟ್ಟಿಯಾದರೆ ಇದಕ್ಕೆ ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಸೇರಿಸ್ಕೋಬಹುದು. ಈ ಸ್ವಲ್ಪ ಮೆತ್ತಗಾದರೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಗಟ್ಟಿಯಾಗುತ್ತೆ. ಅವಲಕ್ಕಿ ಎಲ್ಲ ತೇವಾಂಶ ಇಟ್ಕೊಳ್ಳುತ್ತೆ. ಈ ರೀತಿ ನೀಟಾಗಿ ಎಲ್ಲ ಲಡ್ಡುಗಳನ್ನು ರೆಡಿ ಮಾಡ್ಕೋಬಹುದು. 1 ಕಪ್ಪಷ್ಟು ಅವಲಕ್ಕಿಗೆ ಒಂದು 10ರಿಂದ 15 ಲಡ್ಡುಗಳು ರೆಡಿಯಾಗುತ್ತೆ. ಮಾಡ್ತಾನೆ ನಮ್ಮ ಮನೆಯಲ್ಲಿ 3ರಿಂದ 4 ಲಡ್ಡು ಖಾಲಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಥರ ಸ್ವೀಟು ನಾವು ಯಾವ ಬೇಕ್ರಿಗೆ ಹೋಗಿ ಹುಡುಕಿದ್ರೂ ಔಟ್ಸೈಡ್ ಸಿಗೋದಿಲ್ಲ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಬೆಲ್ಲ ಅವಲಕ್ಕಿಯಿಂದ ಇಷ್ಟೊಂದು ಈಸಿಯಾಗಿ ಹೆಲ್ದಿಯಾಗಿರ್ತಕ್ಕಂಥ ಅವಲಕ್ಕಿ ಲಡ್ಡುನ ಪ್ರಿಪೇರ್ ಮಾಡ್ಕೋಬಹುದು. ಕೈಯಿಂದ ಮುಟ್ಟಿದ್ರೆ ಹಾಗೇ ಪುಡಿ ಆಗಿಬಿಡುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಸಹ ರುಚಿ ಅದ್ಭುತವಾಗಿರುತ್ತೆ. ಈ ರೀತಿ ಲಡ್ಡುನ ರೆಡಿ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ವಾರ 10 ದಿನಗಳ ಕಾಲ ಇದನ್ನು ತಿನ್ನಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.